ಕಳೆದ 1 ವರ್ಷದಿಂದ ನಿರಂತರವಾಗಿ 3 ಕಂಪ್ಲೇಂಟು ಗವರ್ನರ್ ಮುಂದ್ಗಡೆ ಇದೆ. ಒಂದು ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ, ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಕೇಸ್ ದಾಖಲು ಮಾಡಬೇಕು, ತನಿಖೆಯನ್ನು ನಡೆಸಬೇಕು ಅನ್ನುವಂಥ ಉದ್ದೇಶದಿಂದ ಲೋಕಾಯುಕ್ತ ಅವರು ಮಾನ್ಯ ಗವರ್ನರ್ಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬೇಕು ಅಂತ ಪತ್ರವನ್ನು ಬರೆದು 10 ತಿಂಗಳಾದ್ರೂ ಗವರ್ನರು ಆ ಪತ್ರ, ಆ ಅರ್ಜಿ, ಆ ಅಪ್ಲಿಕೇಶನ್ ತಗೊಂಡೋಗಿ ಎಲ್ಲಿ ಬಿಸಾಕಿದ್ರು ಅನ್ನುವಂಥದ್ದು ಗೊತ್ತಿಲ್ಲ. ಶಶಿಕಲಾ ಜೊಲ್ಲೆ ಹಿಂದಿನ ಮಂತ್ರಿಗಳು, ಮುರುಗೇಶ್ ನಿರಾಣಿ ಇಂಡಸ್ಟ್ರಿಯಲ್ ಸೈಟ್ಸ್ಗಳ ಇಂಡಸ್ಟ್ರಿಯಲ್ ಜಮೀನನ್ನು ಇವರು ಲಪ್ಟಾಯಿಸಿದ್ದಾರೆ ಅನ್ನುವಂಥದ್ದು ದೃಷ್ಟಿಯಿಂದ ಲೋಕಾಯುಕ್ತವೇ ತನಿಖೆ ಮಾಡಿ ವರದಿ ಆಧಾರದ ಮೇರೆಗೆ ಪ್ರೈಮಾ ಫೇಸಿ ಇರುವಂಥದ್ದು ಗವರ್ನರು ತಲೆ ಕೆಡಿಸ್ಕೊಳ್ಳಲಿಲ್ಲ. ಸಿದ್ದರಾಮಯ್ಯ ಸಾಹೇಬರ ವಿರುದ್ಧ 26ನೇ ತಾರೀಕು ಟಿ ಜೆ ಅಬ್ರಾಮ್ ಅನ್ನೋ ಒಂದು ವ್ಯಕ್ತಿ ಒಂದು ಅರ್ಜಿಯನ್ನು 24 ಪುಟದ ಅರ್ಜಿಯನ್ನು ಅದ್ರ ಜೊತೆ ಒಂದಷ್ಟು ಎನ್ಕ್ಲೋಸರ್ಸು ಅವು ಇವೆಲ್ಲ ಸೇರಿ ಒಂದು ಕಂಪ್ಲೇಂಟ್ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಬೆಳಗ್ಗೆ ಮಧ್ಯಾಹ್ನ 12 ಗಂಟೆಗೆ 26ನೇ ತಾರೀಕು ಕಂಪ್ಲೇಂಟ್ ಕೊಡ್ತಾರೆ. ರಾತ್ರಿ 10 ಗಂಟೆಗೆ ಶೋಕಾಸ್ ನೋಟಿಸ್ ಇಶ್ಯೂ ಆಗುತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ವೇರ್ ಇಸ್ ದಿ ಲೋಕಾಯುಕ್ತ ಹಿಯರ್? ಯು ಆರ್ ಆ್ಯಕ್ಟಿಂಗ್ ಲೈಕ್ ಎನ್ ಏಜೆಂಟ್ ಆಫ್ BJP ಆ್ಯಂಡ್ JDS. ಇವರು ಬರೆದಿರುವಂಥ ಪತ್ರ ಸ್ಪೆಷಲ್ ಸೆಕ್ರೆಟರಿ ಟು ಗವರ್ನರ್ ಪ್ರಭುಶಂಕರ್ ಆ್ಯಸ್ ಡೈರೆಕ್ಟೆಡ್ ಡಿಸಿಷನ್ ಆಫ್ ದಿ ಕಾಂಪಿಟೆಂಟ್ ಅಥಾರಿಟಿ ಅಂತ ಬರೀತಾರೆ. ವಿಚ್ ಇಸ್ ದ ಕಾಂಪಿಟೆಂಟ್ ಅಥಾರಿಟಿ? ವಿ ವಾಂಟ್ ಟು ನೋ. ಆ್ಯಸ್ ಎ ಕಾಮನ್ ಮ್ಯಾನ್ ಐ ವಾಂಟ್ ಟು ನೋ ವಿಚ್ ಇಸ್ ದ ಕಾಂಪಿಟೆಂಟ್ ಅಥಾರಿಟಿ. ಇದೆಂಥ ದುರಂತ ಸ್ವಾಮಿ. ಒಬ್ಬ ಗವರ್ನರು 3 ಜನ ದಾರೆಗೆ ಹೋಗೋರು ಯಾರೋ ಒಂದು ಪತ್ರ ಕೊಟ್ಟರೆ ಅವ್ರದ್ದು ಡಿಸಿಷನ್ನ, ಅವ್ರ ಕಂಪ್ಲೇಂಟ್ನ ಕಾಂಪಿಟೆಂಟ್ ಅಥಾರಿಟಿ ಅಂತ ನೀವು ಸಂಬೋಧನೆ ಮಾಡ್ತೀರಿ.